ಆಮೇಲೆ ನಾವು ಲೈಂಗಿಕ ದೌರ್ಜನ್ಯ ಮಾಡಿ ಅಂತಿದ್ವಾ ಇದು ಹೇಳ್ತಾರೆ. ಯಾವುದೇ ಕುಟುಂಬದ ತಂದೆ ತಾಯಂದಿರು ಮಕ್ಕಳು ದಾರಿ ತಪ್ಪಬೇಕು ಅಂತಲೋ ಕಾನೂನು ಬಾಹಿರವಾದಂಥ ಚಟುವಟಿಕೆ ಇಟ್ಕೋಬೇಕು ಅಂತ ಯಾವ ತಂದೆ ತಾಯಿ ಯಾವ ಮಕ್ಕಳಿಂದ ಬಯಸಲ್ಲ. ಎಷ್ಟು ನಡೆದಿಲ್ಲ ಇವತ್ತು? ಆ ತಂದೆ ತಾಯಿಗಳು ಮಾಡಿಸಿರ್ತಾರೆ ಅದನ್ನು. ಹೌದಪ್ಪ, ನನ್ನ ಮಗನ ಹೇಳಿದ್ದೇನೆ ವಿಧಾನಸಭೆ ಚುನಾವಣೆ ಇದರಲ್ಲಿ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ, ರಕ್ತ ಸಂಬಂಧದಲ್ಲಿ ಮಗ, ಚಿಕ್ಕಪ್ಪನ ಮಗ ಇರಲಿ ದೊಡ್ಡಪ್ಪನ ಮಗ ಇರಲಿ, ಅದನ್ನು ಹೇಳಿದ್ದೇನೆ. ನಾನು ಕದ್ದೇಳಿದ್ದೇನೆ, ಇಲ್ಲ ಅಂತ ಹೇಳ್ತೇನೆ. ಇಲ್ಲಿ ಪ್ರಶ್ನೆ ತಪ್ಪಾಗಿದ್ರೆ ಸರಿಪಡಿಸ್ತೀನಿ ಅಂತ ಹೇಳಿದ್ದೇನೆ. ಅವನು ಯಾವನೋ ಡ್ರೈವರ್ ಇದ್ನಲ್ಲ, ನನ್ನ ಹತ್ರ ಬಂದವನ ಯಾವತ್ತಾದರೂ? ಆ ಡ್ರೈವರ್ ಅವನ ಹತ್ರ 14 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ನಲ್ಲ, ಒಂದು ದಿನ ಬಂದು ನನ್ನ ಹತ್ರ ಈ ರೀತಿ ಘಟನೆ ಇದೆ ಅಂತ ಹೇಳಿದರೆ ಅವತ್ತೇ ಆ್ಯಕ್ಷನ್ ತಗೋತಿದ್ದು, ಏನು ಮಾಡಬೇಕು ಅಂತ ಹೇಳಿ. ಇವರೆಲ್ಲ ಹರಿಶ್ಚಂದ್ರ, ಇವರು ನನ್ನೊಬ್ಬನಂತಾರೆ, ಸತ್ಯ ಹರಿಶ್ಚಂದ್ರ ಇವ್ರ ಮನೇಲಿ ಮಲಗೋಗಿದ್ದ ಅಂತೇಳಿ. ಇಲ್ಲಿ ಕಿಡ್ನ್ಯಾಪ್ ಕತೆ ಹೇಳ್ತಾ ಇದ್ದೀರಲ್ಲ, ಆ ಹೆಣ್ಣು ಮಗಳು ಕೃಷ್ಣ ಬೈರೇಗೌಡ್ರೆ 5 ದಿವಸ ಆಗಿದೆಯಲ್ಲ, ಕಿಡ್ನ್ಯಾಪ್ ಆಗಿದ್ರೆ ಯಾತಕ್ಕೆ ಇನ್ನೂ ಆ ಹೆಣ್ಣು ಮಗಳು ಹೇಳಿಕೆ ಕೊಟ್ಟಿಲ್ಲ ನಿಮಗೆ? ಯಾತಕ್ಕೆ ಹೇಳಿಕೆ ಕೊಟ್ಟಿಲ್ಲ? ಹೆಣ್ಣು ಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ ನೀವು? ಏನು ಪೊಲೀಸ್ನವರು ಅಲ್ಲೆಲ್ಲೋ ತೋಟದ ಮನೆಯಿಂದ ಕರ್ಕೊಂಬಂದ್ರಾ? ಪೊಲೀಸ್ನರಿಗೆ ಎಲ್ಲಿ ಸಿಕ್ಕಿದ್ದು ಆ ಹೆಣ್ಣು ಮಗಳು? ಇಲ್ಲಿವರೆಗೆ ಯಾತಕ್ಕಾಗಿಲ್ಲ ನೀವು? ಇನ್ನು 164 ಸ್ಟೇಟ್ಮೆಂಟ್ ಯಾಕೆ ತಗೊಂಡಿಲ್ಲ ಹೆಣ್ಮಗಳಿಂದ? ಕೋರ್ಟ್ಗೆ ಯಾಕೆ ಸಬ್ಮಿಟ್ ಮಾಡಿಲ್ಲ? ನನಗೆ ಉತ್ತರ ಕೊಡ್ತೀರಾ? ನಾನು ನಿಮ್ಮ ಹತ್ರ ಕಲಿಬೇಕಾ? ನಾನು ಕೃಷ್ಣ ಬೈರೇಗೌಡರ ಹತ್ರ? ನೀವು ಫಾರಿನ್ ರಿಟರ್ನ್ ಇರ್ಬೋದು, ನಾನು ಈ ಹಳ್ಳಿಯ ಮಣ್ಣಿನ ಮಕ್ಕಳ ಜೊತೆ ಬದುಕಿರೋನು, ನಾನು ಇಲ್ಲಿ ಬೆಳೆದಿರೋನು ನಾನು.